2023ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ರು, ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿದ್ರು. ಅವರ ಅಧ್ಯಕ್ಷತೆಯಲ್ಲೇನೆ ಅವರು ಚುನಾವಣೆಗೆ ಮುಂಚೆನೆ 136 ಸೀಟ್ನ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟು ಎಲ್ಲ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಒಂದೇ ಅಜೆಂಡಾ ಇಟ್ಕೊಂಡಿದ್ರು. ಏನು ಡಿ.ಕೆ. ಶಿವಕುಮಾರ್ ಅವರು 136 ಸೀಟು ನಾವು ಗೆದ್ದೇ ಗೆಲ್ತೀವಿ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿ ಒಂದು ಅಜೆಂಡಾ ಇಟ್ಕೊಂಡಿದ್ರು. ಆ 136 ಸೀಟ್ ಬಂದ್ಮೇಲೆ ಸೆಂಟ್ರಲ್ ಅಲ್ಲಿ ಒಂದು ಒಪ್ಪಂದ ಆಗಿರೋದಂತೂ ಸತ್ಯ. ಏನ್ ಒಪ್ಪಂದ ಆಗಿದೆ? ಡಿ.ಕೆ. ಶಿವಕುಮಾರ್ ಇಂದಿನಿಂದ ಯಾರೋ ಅಧ್ಯಕ್ಷರಾಗಿದ್ರು ಅವರೇ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆದ್ರೆ ಸೆಂಟ್ರಲ್ ಅಲ್ಲಿ ಒಂದು ಒಪ್ಪಂದ ಮಾಡ್ಕೊಂಡು 2.5 ವರ್ಷ ಮುಂದೆ ಸಿಎಂ ಆಗ್ಲಿ, ಇನ್ ಮುಂದಿನ ವರ್ಷ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಅಂತ ಒಪ್ಪಂದ ಆಗಿದೆ. ಆ ಒಪ್ಪಂದ ಆಗಿಲ್ಲ ಅಂದಿದ್ರೆ ಈ ಮಧ್ಯದಲ್ಲಿ ಈ ತರ ಹೋರಾಟಗಳಾಗ್ಲಿ, ಮಧ್ಯ ಪ್ರವೇಶ ಮಾಡೋದಾಗ್ಲಿ, ಕೇಳೋದಾಗ್ಲಿ ಏನು ಇರ್ತಾ ಇರ್ಲಿಲ್ಲ. ದಯಮಾಡಿ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ಉಳಿಸ್ಕೋತಾರೆ. ಯಾಕೆಂದ್ರೆ ಹಿಂದೆಯಿಂದನವರು ಯಾರಿಗೆ ಒಂದು ಮಾತು ಕೊಟ್ಟರು ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಈಗಲೂ ಸಹ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರೇ ಸಿಎಂ ಪಟ್ಟಕ್ಕೆ ಕೂರಿಸಿ ಕೊಟ್ಟ ಮಾತಿನಂತೆ ನಡೆಸ್ಕೊಂಡು ಮುಂದೆ ಅವರು ಜೊತೆಲಿ ಇಟ್ಕೊಂಡು ರಾಜ್ಯ ಸರ್ಕಾರನ ನಡೆಸಿ ಅಂತ ನಾವು ಬೇಡಿಕೆ ಮಾಡ್ತೀವಿ.